ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಅಮ್ಮನ ಮನೆಯಿಂದ ಇದು ಅಮ್ಮನ ಮನೆಗೆ ಬಂದಾಯ್ತಲ್ವಾ. ಸರಿ, ಇವಾಗ ಮತ್ತೆ ಫ್ರೆಶ್ ಆಗಿ ದೇವರಿಗೆ ರೆಡಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಹಳೆ ಕಾಯಿನ್ಸ್ ಯಾವುದ್ರಲ್ಲಿ ಇತ್ತು? ಇದರಲ್ಲಿತ್ತು. ನಿಮ್ಗೆ ಹೋದ್ಸಲಿ 1 ವರ್ಷದ ಹಿಂದೆ ತೋರಿಸಿದ್ದೆ ಈ ಬಾಕ್ಸ್ ಓಪನ್ ಮಾಡಿ. ಇದು ಹಳೆಯ ಕಾಲದ್ದು ನೋಟ್ಗಳಿದೆ ನೋಡಿ. ಹಳೆಯ ಕಾಲದ್ದು ನೋಡಿ, 2 ರೂಪಾಯಿ ನೋಟ್ ಇದೆ, 1 ರೂಪಾಯಿ ನೋಟು, 2 ರೂಪಾಯಿ ನೋಟು ನೋಡಿ. 2 ರೂಪಾಯಿ ನೋಟ್ ಇದು, 100 ರೂಪಾಯಿ. ಈಗ ರೀಸೆಂಟ್ ಯಾರೋ ಇಟ್ಬಿಟ್ಟವ್ರೆ ಗೊತ್ತಿಲ್ಲ ನೋಡಿ. ಫೋಟೋ ಚೌಡೇಶ್ವರಿದು ಫೋಟೋ ತೋರಿಸ್ತೇನೆ ರೀ. ಆಮೇಲೆ ಕಾಯಿನ್ಸು ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಇದೆಲ್ಲ ವಾಶ್ ಮಾಡೋಣ ಅಂತ ತೆಗೆದಿಟ್ಕೊಂಡೆ. 76ನೇ ಇಸ್ವಿನಪ್ಪ, 76ನೇ ಇಸ್ವಿದು ಫೋಟೋ ಇದು ನೋಡಿ. ಚೌಡೇಶ್ವರಿ ಸತ್ಗೆ ಮಂಜಾಯ್ತಲ್ಲ. ಓಕೆ, ಇದೊಂದು ಮತ್ತು ಇನ್ನೊಂದು ನೋಡಿ. ಆದರೆ ನೀನೇ ಇಲ್ಲಪ್ಪ. ದೊಡ್ಡಪ್ಪ ಇದೆ, ಮತ್ತು ಇನ್ನೊಂದು ದೊಡ್ಡಪ್ಪ ಇದೆ. ಇಬ್ಬರು ದೊಡ್ಡಪ್ಪಂದಿರಿದ್ದಾರೆ. ಅಪ್ಪ ಯಾರು ಇದು ಪೂಜಾರಿ ಅವರು ಇದ್ದಾರಪ್ಪ. ಸೂಪರ್ ಅಲ್ಲಪ್ಪ ನೋಡಿ. ಚೌಡೇಶ್ವರಿ ಸತ್ಗೆ 76ನೇ ಇಸ್ವಿದಂತೆ. ಎಲ್ಲ ಇದು ಮಾಡ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ಒಂದು ನಿಮಿಷ. ನಾನು ಹೇಳ್ಬೇಕಂದ್ರೆ ಹೆಂಗೆ ಬಿಚ್ಚಿಕ್ಕಿರ್ತೀನೋ ಹಂಗಂಗೆ ನಾನು ಅಲ್ಲಲ್ಲೇ ಇಟ್ಬಿಟ್ಟಿರ್ತೀನಿ. ಯಾವುದು ನೆಕ್ಸ್ಟ್ಗೆ ಹುಡ್ಕಾಡಂಗಿರಬಾರ್ದು ನೋಡಿ. ಬಟ್ಟೆ ಪಿನ್ನು ಹಂಗೆ ಇಟ್ಟಿದ್ದೀನಿ. ಇದು ದೇವ್ರನ್ನ ಯಾವ ರೀತಿ ಮುಚ್ಚಿಕ್ಕಿದ್ದೀನಿ ನೋಡಿ. ಹೋದ್ಸಲಿ ವೀಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಾಗಿಲ್ಲ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ. ಈ ಸಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, 1 ವರ್ಷದ ಎಕ್ಸ್ಪೀರಿಯೆನ್ಸು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಇದು ಸುಮಾರು ಅಂತ ಹೇಳಲ್ಲ. ನಾವು ಯಾವಾಗ ಲಕ್ಷ್ಮಿನ ಕುಂಡ್ರಸೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಆವಾಗ ಫಸ್ಟ್ ಟೈಮು ಈ ಥರ ಹತ್ತಿ ಗೆಜ್ಜೆ ವಸ್ತ್ರ ಈ ರೀತಿ ಡಿಸೈನಲ್ಲಿ ಬಂದಿತ್ತು. ಇದನ್ನು ಹಾಕಿದ್ರು. ಆವಾಗ ಏನು ಮಾಡಿದ್ರು ಅಂದರೆ, ಇದೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಹಾಕಿದ್ದು ವಸ್ತ್ರ ಆಯಿತಾ. ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಬಿಸಾಕಕ್ಕೆ ಹೋಗಿಲ್ಲ. ಏನು ಮಾಡ್ತೀವಿ ಅಂದರೆ, ಎಲ್ಲ ಮುಗಿದ್ಮೇಲೆ, ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರನ್ನ ವಾಪಸ್ಸು ಹಿಂಗಿಟ್ಬಿಟ್ಟು ಮುಚ್ಚಿಕ್ಬಿಟ್ಟು, ಎಲ್ಲ ಹಿಂಗೆ ನೀಟಾಗಿ ಮುಚ್ಚಿಕ್ಬಿಟ್ಟು ಒಂದು ಕವರ್ಗೆ ಹಾಕಿ ಇಟ್ಬಿಡ್ತೀವಿ. ಹಿಂಗೆ ಕ್ಲೀನಾಗಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಹಂಗೆ ಇಡ್ತೀವಿ. ಇವತ್ತು ಓಪನ್ ಮಾಡಿದ್ದು, ಅದಕ್ಕೆ ಈ ಹತ್ತಿ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ತಾ ಇರೋದು. ಹೀಗೆಲ್ಲ ವಾಶ್ ಮಾಡಬೇಕು ನೋಡಿ. ಯಾವುದು ನಾವು ವಾಶ್ ಮಾಡಿ ಇಡೋಂಗಿಲ್ಲ, ಹೆಂಗಿರುತ್ತೋ ಹಂಗಂಗೆ ಇಟ್ಟಿರ್ತೀವಿ ನೋಡಿ. ಅರಿಶಿನ ಎಲ್ಲ ಹಚ್ಚಿರೋದು ಹಂಗೆ ಇದೆ. ಹೋದ ವರ್ಷ ಅರಿಶಿನ ಹಚ್ಚಿರೋದು, ಅರಿಶಿನ ಕುಂಕುಮ ಎಲ್ಲ. ಇದು ಸುಮಾರು ಅಪ್ಪ ಎಷ್ಟು ವರ್ಷದ ಹಿಂದಿಂದು ವಿಗ್ರಹ ಅಪ್ಪ ಇದು? ಸುಮಾರು ಒಂದು 25 ವರ್ಷನಾ? 25 ವರ್ಷದ ಮೇಲಾಗಿದೆ. 30 ವರ್ಷ ಆಗಿದೆ. ಲಕ್ಷ್ಮೀ ವಿಗ್ರಹ ಇದು. ಮುಖವಾಡ ತೊಗೊಂಡು 30 ವರ್ಷ ಆಗಿದೆ. ಇದನ್ನೇ ಯೂಸ್ ಮಾಡ್ತಾ ಇರೋದು. ಹಂಗೂ ಅಮ್ಮ ಬೇರೆ ತೊಗೊಳ್ಳೋಣ ಅಂತಾರೆ, ಆದರೆ ನನಗೆ ಮನಸ್ಸಿಲ್ಲ. ಇಲ್ಲಮ್ಮ, ಹಳೇದೇ ಪಾಲಿಸ್ಕೊಂಡು ಬರೋಣ ಅಂತ ನಾನು ಹೊಸ ತೊಗೊಳಕ್ಕೆ ನಾನೇ ಬಿಟ್ಟಿಲ್ಲ ನೋಡಿ. ಮಾಂಗಲ್ಯ ಎಲ್ಲ ಹೆಂಗಿದೆ, ಕರಿಮಣಿದು ಎಲ್ಲ ಹಿಂಗೈತೆ, ಈ ರೀತಿ ಇದೆ. ಚಂದ ಉಂಟಲ್ಲ. ಆಮೇಲೆ ದೀಪದ ಕಂಬ ಎಲ್ಲ ಬೆಳಗ್ದೆ. ಅಪ್ಪ, ಈ ದೀಪದ ಕಂಬ ಎಷ್ಟು ವರ್ಷ ಅಪ್ಪ? 50 ವರ್ಷದ್ದು ದೀಪಲೆ ಕಂಬ. ಹೆಂಗಿದೆ ಗೊತ್ತಾ? ಗಜ್ಜವಾಗೈತೆ. ಹಾಗೆಲ್ಲ ತೆಗ್ದಿದ್ದೀನಿ. ಈಗ ಮಾಡಬೇಕು ಕೆಲಸನ, ಶುರು ಮಾಡ್ತೀನಿ ನೋಡಿ. ಎಲ್ಲ ಈ ಕವರ್ಗೆ ಹಾಕಿ ಮಾಡಿಬಿಟ್ಟಿರ್ತೀವಿ. ಹಾಗೆ
ನೋಡಿ, ಇದು ಅಷ್ಟೆ, ಸುತ್ತಲಿನೂ ಅಷ್ಟೆ. ನೋಡಿ, ಈಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಕಾಸು ಎಲ್ಲ ಕಂಪ್ಲೀಟ್. ಲಾಸ್ಟಲ್ಲಿ ಮಾಡಬೇಕು. ಬಿನ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಹೂವು, ಅರಿಶಿನ ಕೊಂಬು ಮತ್ತು ಬಿನ್ಗೆಗೆ ಹಾಕುವಂತಹ ಸಾಮಗ್ರಿಗಳು, ಅರಿಶಿನ, ಕುಂಕುಮ, ಇಷ್ಟು ನಾನು ಯೂಸ್ ಮಾಡೋದು. ಅರಿಶಿನ ಹಾಕಿ, ಕುಂಕುಮ ಹಾಕಿ, ಮತ್ತು ಹೂವು ಹಾಕಿ, ಏನು ಕಾಯಿನು 5 ಕಾಯಿನ್ ಬೇಕು. ಕರೆಕ್ಟು, ಕಾಯಿನ್ ಕೊಡು. ಬರೀ ಕಾಯಿನ್ಸ್ ಬೇಡ, ದಾಸವಾಳದ ನಾನು ಮಲ್ಲಿಗೆ ಮನೆ ಹಾಕಿದ್ದೀನಿ. ಪರವಾಗಿಲ್ಲ. ನೋಡಿ, ಇರೋದು ನಾನು ಈಗ ಅಪ್ಪ ಚಾರ್ಜರ್ ಖಾಲಿ ಆಯಿತು. ಈಗ ಅರಿಶಿನ ಕುಂಕುಮ ಕಟ್ತೀನಿ. ಅಪ್ಪ ಈಗ ಅರಿಶಿನ ಕೊಂಬು ಕಟ್ತೀನಿ ನಾನೀಗ. ನನ್ನ ಲೆಕ್ಕಾಚಾರದ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆಲ್ಲ ಹಾಕ್ತಾರೆ ಅಂತ. ನಾನು ಅಂದ್ಕೊಂಡಿರೋದು ಹೆಂಗೆ ಅಂದರೆ, ಒಂದು ಹೆಣ್ಣಿಗೆ ಫಸ್ಟು ಅರಿಶಿನ ಕುಂಕುಮ ಹಾಕ್ತಾರೆ, ಆಮೇಲೆ ಹೂವು ಮುಡಿಸ್ತಾರೆ, ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಿಸ್ತಾರೆ. ತಿನ್ನಿಸಾದ್ಮೇಲೆ ತಾಳಿ ಕಟ್ಟೋದಲ್ವಾ, ಅದಕ್ಕೆ ಈ ರೀತಿ ತಾಳಿ ಕಟ್ಟೋದು ಅಂತ ನನ್ನ ಲೆಕ್ಕಾಚಾರದಲ್ಲಿ. ಬೇರೆ ಏನು ನನಗೆ ವಿಚಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನೇ ನಾನು ಸುಮಾರು ಎಷ್ಟು ವರ್ಷದಿಂದ ನಾನು ಮಾಡ್ತಾ ಇರೋದು, ಒಂದು 10 ವರ್ಷದಿಂದ ಅನಿಸುತ್ತೆ ನಾನೇ ಮಾಡೋದು ಪೂಜೆನ. ನಾನು 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಏನಪ್ಪ ನನಗೆ ನೆನಪಿಲ್ಲ. ಕ್ಲೀನಾಗೆ ನೆನೆಸ್ಕೊಂಡು ಹೇಳ್ತೀನಿ ನಾನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಇಷ್ಟೇ ನಾನು ಮಾಡೋದು ಈ ರೀತಿ. ಈಗ ಆಮೇಲೆ ತೋರಿಸ್ತೀನಿ. ಓಕೆ, ಚಾರ್ಜಿಂಗ್ ಇಲ್ಲ. ನೋಡಿ, ಈ ರೀತಿ ಕಟ್ಟಿದ್ದೀನಿ. ಈ ಮಿಕ್ಕಿದ್ದ ಹಗ್ಗದಲ್ಲೇ ಸೀರೆ ಅಡ್ಜಸ್ಟ್ ಮಾಡ್ತೀನಿ. ನೋಡಿ, ಸೀರೆ ಚೆನ್ನಾಗಿದೆ. ಒಂದು ಡಬ್ಬ ಅಕ್ಕಿ ಹಾಕ್ತೀನಿ. ಬೇಡ ಇರಮ್ಮ, ನೋಡೋಣ. ನೋಡಿ, ಇದ್ರ ಮೇಲೆ ಏನ ಕೊಂಡ್ರಿಸಿದ್ದೀನಿ. ಸೀರೆ ಉಡಿಸ್ಬೇಕಷ್ಟೆ. ನೋಡಿ, ಈ ರೀತಿ. ಸದ್ಯಕ್ಕೆ ದೇವರು ಈ ರೀತಿ ರೆಡಿಯಾಗಿದೆ. ನಾಳೆ ಬೆಳಗ್ಗೆಗೆ ಹೂವು ಮುಡಿಸ್ಬೇಕು. ಹತ್ರ ಹೋಗಿ ವಿಡಿಯೋ ಮಾಡೋಷ್ಟು ಕೆಪಾಸಿಟಿ ನನಗಿಲ್ಲ. ಅದಕ್ಕೋಸ್ಕರ ಈ ರೀತಿಯೇ ದೂರದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಉಪ್ಸಾರು. ಹೂವು ಬಿದ್ದೋಗೈತೆ ಅಲ್ವಾ. ಮತ್ತು ಇದು ನುಗ್ಗೆ ಸೊಪ್ಪು, ಉಪ್ಸಾರು ಚಟ್ನಿ, ಉಪ್ಸಾರಿಗೋಸ್ಕರ ವೇಟಿಂಗು. ಈ ಗಿಡಿಲ್ಲ. ನೋಡಿ, ಈ ಗಿಡಿ ಅಂತ ಅಮ್ಮ ಹೇಳ್ತವ್ರೆ. ಇರಿ, ಝೂಮ್ ಹಾಕ್ತೀನಿ ಒಂಚೂರು. ನೋಡಿ, ಈ ರೀತಿ ನಾಳೆ ಬೆಳಗ್ಗೆಗೆ ಬಲಗಡೆಗೆ ಬಿತ್ತು. ಬಲಗಡೆನ ಎಡಗಡೆನ ಯಾವುದೋ ಒಂದು ಕಡೆ ಬಿತ್ತು. ಹಾಂ ಅಪ್ಪ, ಉಪ್ಸಾರು ಆಯ್ತಪ್ಪ. ಅಪ್ಪ ಆಯ್ತಲ್ಲ. ಎಲ್ಲಿ? ಹೌದಾ? ನಿಮ್ಗೆಲ್ಲ ಅನ್ನನಾ? ಉಣ್ಣು, ಅನ್ನನೂ ಉಣ್ಣು. ಇಲ್ಲಪ್ಪ, ನಾನು ಮುದ್ದೆ ಬೇಕು. ಅಲ್ಲ, ನಾನು ಮುದ್ದೆ ನಾನು ಕೇಳಿದ್ನಿ. ಅನ್ನ ತೆಗೆದುಕೊಟ್ರೆ ಸಾಕು. ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.